Hello friends. International business ಓಕೆ 2023 ಜೂನ್ 2023 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ. ನಾವು ಆಲ್ರೆಡಿ ಏನು ಮಾಡಿದ್ದೀವಿ, ನಿಮ್ಮ ಕ್ವಶನ್ ಪೇಪರನ್ನು ಸಂಬಂಧಪಟ್ಟ ಹಾಗೆ ಎಲ್ಲ ಕ್ವಶನ್ಸನ್ನು ಅಪ್ ಟು 23 ಏನಿದೆ ಅದನ್ನೆಲ್ಲ ಕವರ್ ಮಾಡಿ ವಿಡಿಯೋಸನ್ನು ಮಾಡಿದ್ದೀನಿ, ರೈಟ್. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಯಾವುದು ನಮ್ಮ ವಿಡಿಯೋಸಲ್ಲಿ ಕವರ್ ಆಗಿಲ್ಲ 2023 ಜೂನ್ ಎಕ್ಸಾಮಲ್ಲಿ ಅಪಿಯರ್ ಆಗಿತ್ತು, ಇಟ್ ಮೇ ಅಪಿಯರ್ ಇನ್ ಫ್ಯೂಚರ್ ಆಲ್ಸೋ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ, ರೈಟ್. ಸೊ ಇದ್ರೊಳಗೆ ನಾನು ಕ್ವಶನ್ ಪೇಪರ್ ಸಾಲ್ವ್ ಆಲ್ರೆಡಿ ನಮ್ಮ ನೋಟ್ಸಲ್ಲಿ ಇರುವಂಥದ್ದನ್ನು ನಾನು ಕವರ್ ಮಾಡ್ತಾ ಇಲ್ಲ, ಯಾವುದು ನಮ್ಮ ನೋಟ್ಸಲ್ಲಿ ಇಲ್ಲ ಅದನ್ನು ಇದರೊಳಗೆ ಕವರ್ ಮಾಡ್ತಾ ಇದ್ದೀನಿ. ಸೊ ದಟ್ 100% ಕವರ್ ನಿಮಗೆ ಆಗಬೇಕು ಅನ್ನೋ ಒಂದು ರೀಸನಿಂದ, ರೈಟ್. ಸೊ ಫಸ್ಟ್ ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವಶನ್. ಓಕೆ, 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ರು ಅಂದರೆ, ಒಂದು 2 to 3 ಕ್ವಶನ್ಸ್ ಏನಿತ್ತು ನಾವು ಟಚ್ ಮಾಡಿದ್ದೀವಿ, ಬಟ್ ಅದು ಎಕ್ಸಾಕ್ಟ್ ಆಗಿ ಕ್ವಶನಿಗೆ ಆನ್ಸರ್ ಏನು ಅಂತ ತುಂಬ ಜನ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಸ್ಕಿಪ್ ಮಾಡಿರೋದ್ರಿಂದ ಇದನ್ನು ತಗೊತಾ ಇದ್ದೀನಿ. ಓಕೆ, ಸೊ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಲೈಫ್ ಟೈಮ್ ಎಂಪ್ಲಾಯ್ಮೆಂಟ್ ಟು ಲೈಫ್ ಟೈಮ್ ಎಂಪ್ಲಾಯಬಿಲಿಟಿ ಅಂತ ಒಂದು ಕ್ವಶನ್ ಕೇಳಿದ್ರು 3 ಮಾರ್ಕ್ಸ್ಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ. ಓಕೆ, ಸೊ ಇದ್ರೊಳಗೆ ನೋಡಿ, ಲೈಫ್ ಟೈಮ್ ಎಂಪ್ಲಾಯ್ಮೆಂಟ್ ಅನ್ನ ಒಬ್ರು ಲಿಂಕ್ಡ್ ಅಲ್ಲಿ ಒಂದು ಚೆನ್ನಾಗಿರೋ ಒಂದು ಸಿಕ್ಕಿತ್ತು ನನಗೆ, ಓಕೆ, ಇನ್ಫಾರ್ಮೇಶನ್. ಸೊ ಅದನ್ನ ಇಲ್ಲಿ ಪಿಕ್ ಮಾಡಿದ್ದೀನಿ. ಸೊ ವಾಟ್ ಈಸ್ ಎಂಪ್ಲಾಯ್ಮೆಂಟ್? ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಎಂಪ್ಲಾಯ್ಮೆಂಟ್ ಈಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ದ ಟೂ ಪಾರ್ಟೀಸ್, ಯೂಶಲಿ ಬೇಸ್ಡ್ ಆನ್ ದ ಕಾಂಟ್ರಾಕ್ಟ್ ವೇರ್ ವರ್ಕ್ ಇಸ್ ಪೇಯ್ಡ್ ಫಾರ್, ವೇರ್ ಒನ್ ಇಸ್ ದ ಎಂಪ್ಲಾಯರ್ ಅಂಡ್ ದ ಅದರ್ ಇಸ್ ದ ಎಂಪ್ಲಾಯಿ, ರೈಟ್. ಸೊ ಎಂಪ್ಲಾಯ್ಮೆಂಟ್ ಡೆಫಿನಿಷನ್ ಮೇ ಬಿ ಕೇಳಲ್ಲ ಅನ್ಕೋತೀನಿ, ಬಟ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇಸ್ ಇದು ನೋಡಕ್ಕೆ ಎರಡು ಸಿಮಿಲರ್ ಆಗಿದೆ, ರೈಟ್. ಲೈಫ್ ಟೈಮ್ ಎಂಪ್ಲಾಯ್ಮೆಂಟ್ ಅಂಡ್ ಎಂಪ್ಲಾಯಬಿಲಿಟಿ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ ನಾವು ಕೇಳಿದಾಗ, ಓಕೆ, a definite age or period you can be employed, like our parents who work for the same company organization from start to their career to the retirement in India from maybe 58 or 60 years ತನಕ ಒಂದೇ ಕಂಪ್ನಿಯಲ್ಲಿ ಅವರಿದ್ರು. ಸೊ ದಟ್ ಈಸ್ ಕಾಲ್ಡ್ as ಮೇ ಬಿ ಲೈಫ್ ಟೈಮ್ ಅವರು ಆ ಒಂದು ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ರು. ಎಂಪ್ಲಾಯಬಿಲಿಟಿ, ದಟ್ ಈಸ್ ಎಂಪ್ಲಾಯ್ ಪ್ಲಸ್ ಎಬಿಲಿಟಿ. ಎಬಿಲಿಟಿ ಅಂದ್ರೆ ಸ್ಕಿಲ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ, ರೈಟ್. ಸೊ ಆ ಎಂಪ್ಲಾಯಬಿಲಿಟಿ ಯಾವ ತರ ಇರುತ್ತೆ? Employability skills are the non-technical skills, knowledge, understandings that are necessary to gain employment and participate effectively in the workplace. Okay, ಸೊ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಆದ ನಾನ್ ಟೆಕ್ನಿಕಲ್ ಸ್ಕಿಲ್ಸ್. ಅಲ್ಲಿ ಟೆಕ್ನಿಕಲ್ ಯಾವುದು ಇಲ್ಲ, ಮೇ ಬಿ ಇಟ್ ಕ್ಯಾನ್ ರೆಫರ್ ಸಾಫ್ಟ್ ಸ್ಕಿಲ್ಸ್ ಇರ್ಬೋದು, ನಿಮ್ಮ ಕಮ್ಯುನಿಕೇಶನ್ ಇರ್ಬೋದು, ಸೆಲ್ಫ್ ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಡಿಸಿಷನ್ ಮೇಕಿಂಗ್ ಅಬಿಲಿಟಿ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಓಕೆ, ಕ್ರಿಟಿಕಲ್ ಥಿಂಕಿಂಗ್ ಇರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು. ಓಕೆ, ಇವೆಲ್ಲವೂ ಕೂಡ ನಿಮ್ಮದು ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ಬರುತ್ತೆ. ಯುವರ್ ಎಬಿಲಿಟಿ ಟು ಡೆಮಾನ್ಸ್ಟ್ರೇಟ್ ದೀಸ್ ಸ್ಕಿಲ್ಸ್ ಈಸ್ ಆನ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ವೆನ್ ಯು ಆರ್ ಲುಕಿಂಗ್ ಫಾರ್ ಅ work, as they are highly valued by employers and industry. Employability skills are also contribute to work performance in combination with the technical and discipline special skills as well as language, literacy, numeracy skills. ಮೇ ಬಿ ನೀವು ನಿಮ್ಮ ಆ ಒಂದು ಜಾಬಿಗೆ ಬೇಕಾಗಂಥ ಸ್ಕಿಲ್ಸ್ ಜೊತೆ ನಿಮ್ಮ ಲ್ಯಾಂಗ್ವೇಜ್ ಚೆನ್ನಾಗಿದ್ದು, ಲಿಟ್ರಸಿ ಚೆನ್ನಾಗಿದ್ದು, ನ್ಯೂಮರಿಕಲ್ ಸ್ಕಿಲ್ಸ್ ಅಂದರೆ ಮ್ಯಾಥಮೆಟಿಕಲ್ಲಿಗೆ ನೀವು ಸ್ಟ್ರಾಂಗ್ ಆಗಿದ್ದಾಗ ಇವೆಲ್ಲವೂ ಕೂಡ ನಿಮ್ಮ ಎಂಪ್ಲಾಯಬಿಲಿಟಿಯಲ್ಲಿ ಆ್ಯಡ್ ಆಗುತ್ತೆ. ಓಕೆ, ಯು ಆರ್ ಕಂಟಿನ್ಯೂಸ್ ಆಗಿ ಒಂದು ಡೆವಲಪ್ ಕಡೆ ನೀವು ಹೋಗ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ. What is lifetime employability? Employability is acquiring new skills to keep you available for new assignments. ಯಾವಾಗಲೂ ಹೊಸದಾದಂಥ ಸ್ಕಿಲ್ಸನ್ನು ಅಡಾಪ್ಟ್ ಮಾಡ್ಕೋತಾ ಹೊಸ ಅಸೈನ್ಮೆಂಟ್ಗೆ ನೀವು ರೆಡಿ ಆಗೋದನ್ನು ನಾವು ಎಂಪ್ಲಾಯಬಿಲಿಟಿ ಅಂತ ಕರಿಬೋದು ಅಂತ ಹೇಳ್ತಾರೆ. ಇಫ್ ಯು ಲುಕ್ ಎಟ್ ನ್ಯೂ ಏಜ್ ಕಂಪನೀಸ್ ಆರ್ ಆರ್ಗನೈಸೇಷನ್, ದೇ ಆರ್ ಆಲ್ವೇಸ್ ಲುಕಿಂಗ್ ಎಟ್ ನ್ಯೂ ವೆನ್ಯೂಸ್ ಫಾರ್ ಮೋರ್ ಪ್ರೊಡಕ್ಟಿವಿಟಿ. ಓಕೆ, more skilled talents ಇರ್ಬೋದು. ಮೆನಿ ಆಫ್ ದಿಸ್ ಕಂಪನೀಸ್ ಆರ್ ಔಟ್ ಫೇಸಿಂಗ್ ಓಲ್ಡ್ ಪ್ರಾಕ್ಟೀಸಸ್ ಅಂಡ್ ಪ್ರಾಸೆಸ್ ಅಂಡ್ ಮೆಥಡ್ಸ್. ಹಳೆ ಪ್ರಾಕ್ಟೀಸಸ್ ಅನ್ನೆಲ್ಲ ಬಿಟ್ಬಿಟ್ಟು ಹೊಸದಾಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ವಿ ಸಿ ಲಾಟ್ಸ್ ಆಫ್ ಲೇ ಆಫ್ಸ್ ಫ್ರಾಮ್ ದಿಸ್ ಕಂಪನೀಸ್, ಬಟ್ ಆನ್ ದ ಅದರ್ ಸೈಡ್ ದೀಸ್ ಆರ್ಗನೈಸೇಷನ್ಸ್ ಆರ್ ಲುಕಿಂಗ್ ಎಟ್ ನ್ಯೂ ಸ್ಕಿಲ್ಸ್, ನ್ಯೂ ಮೆಥಡ್ಸ್, ನ್ಯೂ ಪ್ರಾಕ್ಟೀಸಸ್, processes, requirements to hire. Okay, companies want to expand their footprint into multiple areas: manufacturing, energy, utilities, IT, banking, finances ಅಂತ ಹೇಳ್ತಾರೆ. ಸೊ ಇದರೊಳಗೆ ನಿಮಗೆ ಎಂಪ್ಲಾಯಬಿಲಿಟಿ ಅಂತ ಬಂದಾಗ ದಿಸ್ ಎಬಿಲಿಟಿ ಆರ್ ದ ಸ್ಕಿಲ್ಸ್ ಆರ್ ದ ನಾನ್ ಟೆಕ್ನಿಕಲ್ ಸ್ಕಿಲ್ಸ್ ಏನಿರುತ್ತೆ, ಸಾಫ್ಟ್ ಸ್ಕಿಲ್ಸ್, ಅದನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ದೇ ಮೇ ಆಸ್ಕ್ ಇಟ್ ಫಾರ್ 3 ಮಾರ್ಕ್ಸ್. ಓಕೆ, 3 ಮಾರ್ಕ್ಸಲ್ಲಿ ಡಿಫ್ರೆನ್ಸ್ ಏನು, ಲೈಫ್ ಟೈಮ್ ಎಂಪ್ಲಾಯಬಿಲಿಟಿಗೂ ಲೈಫ್ ಟೈಮ್ ಎಂಪ್ಲಾಯ್ಮೆಂಟ್ಗೂ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ.
ಸೊ ದಿಸ್ 3 marks ಕೇಳಿದರೆ ನಿಮ್ಗೆ ಇದರಲ್ಲಿ ಎಷ್ಟು ಇನ್ಪುಟ್ ತಗೊಂಡು ಹೋಗೋಕ್ಕಾಗತ್ತೆ ಅಷ್ಟು ತಗೊಂಡು ನೀವು ಇದನ್ನ ಆನ್ಸರ್ ಮಾಡ್ಬೋದು, ರೈಟ್? ಸೊ ದಿಸ್ ಕಂಪ್ಲೀಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲೈಫ್ ಟೈಮ್ ಎಂಪ್ಲಾಯಬಿಲಿಟಿ ಅಂಡ್ ಲೈಫ್ ಟೈಮ್ ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಕಂಪ್ದ ಏನ್ ಕೇಳಿದ್ರು ನಿಮ್ಗೆ, ಡಿಸ್ಕ್ರೈಬ್ ದ ಮೆಥಡ್ಸ್ ಅಡಾಪ್ಟೆಡ್ ಫಾರ್ ಟೆಕ್ನಾಲಜಿ ಟ್ರಾನ್ಸ್ಫರ್. ಟೆಕ್ನಾಲಜಿ ಟ್ರಾನ್ಸ್ಫರ್ ಅಲ್ಲಿ ಯಾವ್ಯಾವ್ದನ್ನು ಯೂಸ್ ಮಾಡ್ತೀರಾ? ಕೀಪ್ ಇಟ್ ಇನ್ ದ ಮೈಂಡ್ ದಟ್ ಇಟ್ಸ್ ಅ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸಬ್ಜೆಕ್ಟ್, ಸೊ ಇಟ್ ಶುಡ್ ಬಿ ರಿಲೇಟೆಡ್ ಟು ದ ಇಂಟರ್ನ್ಯಾಷನಲ್ ಬಿಸ್ನೆಸ್. ಇದು ನಿಮ್ಗೆ ಆನ್ಸರ್ ಗೊತ್ತು, ಬಟ್ ಎಕ್ಸಾಮ್ ಅಲ್ಲಿ ಸಡನ್ ಆಗಿ ನೋಡಿದಾಗ ನಿಮ್ಗೆ ಗೊತ್ತಾಗಿರ್ಲಿಕ್ಕಿಲ್ಲ. ತುಂಬಾ ಜನ ಸ್ಕಿಪ್ ಮಾಡಿದ್ದಾರೆ ಇದನ್ನ, ಟೆಕ್ನಾಲಜಿ ಟ್ರಾನ್ಸ್ಫರ್ ಅನ್ನ, ರೈಟ್? ಸೊ ಟೆಕ್ನಾಲಜಿ ಟ್ರಾನ್ಸ್ಫರ್ ಇನ್ ದ ಸೆನ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ, ಓಕೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ನೀವು ನಿಮ್ಮ ಟೆಕ್ನಾಲಜೀಸ್ ಅನ್ನ ಹೇಗೆ ಟ್ರಾನ್ಸ್ಫರ್ ಮಾಡ್ತೀರಾ, ಯಾವ್ಯಾವ ಮುಖಾಂತರ ಟ್ರಾನ್ಸ್ಫರ್ ಮಾಡ್ತೀರಾ, ನಿಮ್ಗೆ ಇದು ಆನ್ಸರ್ ಗೊತ್ತು. ಸೊ ಇದು ನೋಡಿದಾಗ ಓ ಇಷ್ಟು ಈಸಿ ಇತ್ತ ಇದು ಅಂತ ಅನ್ಸ್ಬೋದು, ರೈಟ್? ಸೊ ಕೀಪ್ ರೀಡಿಂಗ್, ರೈಟ್? ಸೊ ಟೆಕ್ನಾಲಜಿ ಟ್ರಾನ್ಸ್ಫರ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಂದಾಗ ಒನ್ ಆಫ್ ದ ಮೇನ್ ರೀಸನ್ಸ್ ಫಾರ್ ದ ಗ್ರೋತ್ ಆಫ್ ಮೆನಿ ಥರ್ಡ್ ವರ್ಲ್ಡ್ ಕಂಟ್ರೀಸ್, ಓಕೆ? ಸೊ ಅವರೇನಿರ್ತಾರೆ ಅಲ್ಲಿ ಆ ಒಂದು ಟೆಕ್ನಾಲಜಿ ಪುವರ್ ಆಗಿರುತ್ತೆ, ಅಥವಾ ಅಲ್ಲಿ ಲಿಮಿಟೆಡ್ ಕ್ಯಾಪಿಟಲ್ ಟು ಇನ್ವೆಸ್ಟ್ ಇರುತ್ತೆ, ಓಕೆ? ದೇರ್ ಓನ್ ಟೆಕ್ನಾಲಜೀಸ್ ಅನ್ನು ಅಲ್ಲಿ ಡೆವಲಪ್ ಮಾಡಕ್ ಆಗ್ತಿರಲ್ಲ. ಸೊ ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಟೆಕ್ನಾಲಜಿ ಟು ದ ಡಿಫ್ರೆಂಟ್ ಕಂಟ್ರೀಸ್ ಟು ಇಂಪ್ರೂವ್ ದ ಡೊಮೆಸ್ಟಿಕ್ ಇಂಡಸ್ಟ್ರಿ, ಓಕೆ? ಹೊಸ ಟೆಕ್ನಾಲಜೀಸ್ ಅನ್ನ ತಗೊಂಡು ಬರೋದು, ಪ್ರಾಡಕ್ಟಿವಿಟಿನ ಇಂಪ್ರೂವ್ ಮಾಡೋದು, ಓಕೆ? ಹೊಸ ಹೊಸ ಎಕನಾಮಿಕ್ಸ್ ಡೆವಲಪ್ ಆಗ್ತಾ ಇದೆ, ಎಮರ್ಜ್ ಆಗ್ತಾ ಇದೆ, ಅದಕ್ಕೆ ಕೋಪ್ ಅಪ್ ಆಗೋಕ್ಕೋಸ್ಕರ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ನೀವು ಇದನ್ನ ಫುಲ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ, ಒಂದು ಸ್ಟೋರಿ ತರ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಎಕ್ಸಾಂಪಲ್ ಎಷ್ಟು ನೆನಪಿರುತ್ತೆ ಅಷ್ಟು ಬರೀ, ರೈಟ್? ಸೊ ಫಾರ್ ಎಕ್ಸಾಂಪಲ್ ದ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಬೈ ಬಿಗ್ ಆಯಿಲ್ ಕಂಪನೀಸ್ ಆಪರೇಟಿಂಗ್ ಇನ್ ಲ್ಯಾಟಿನ್ ಅಮೆರಿಕಾ ಅಂಡ್ ಆಫ್ರಿಕಾ ಹ್ಯಾಸ್ ಲೆಡ್ ಟು ಡ್ರಾಮೆಟಿಕ್ ಜಂಪ್ ಇನ್ ದ ಗ್ಲೋಬಲ್ ಆಯಿಲ್ ಪ್ರೊಡಕ್ಷನ್. ಟೆಕ್ನಾಲಜಿ ಟ್ರಾನ್ಸ್ಫರ್ ಇಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್ಸ್, ಗೌರ್ಮೆಂಟ್ಸ್ ಇರ್ಬೋದು, ಅದರ್ ನಾನ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ, ರೈಟ್? ಸೊ ಇದನ್ನ ಆಲ್ರೆಡಿ ನಾವು ವಿಡಿಯೋಸ್ ಹೇಳಿದ್ವಿ, ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ರೈಟ್? ನಿಮ್ಗೆ ಏನದು ಅಂತ ಕಾನ್ಸೆಪ್ಟ್ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್ ಇವೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ ಆಲ್ರೆಡಿ. ಡೈರೆಕ್ಟ್ ಎಕ್ಸ್ಪೋರ್ಟಿಂಗ್, ಫ್ರಾಂಚೈಸಿಂಗ್, ಲೈಸೆನ್ಸಿಂಗ್, ಜಾಯಿಂಟ್ ವೆಂಚರ್ಸ್, ಟೆಕ್ನಾಲಜಿ ಟ್ರಾನ್ಸ್ಫರ್ ಥ್ರೂ ಸ್ಪಿಲ್ ಓವರ್ಸ್, ಓಕೆ? ಮೇ ಬಿ ಸ್ಪಿಲ್ ಓವರ್ಸ್ ನಾವು ಕವರ್ ಮಾಡಿದೀವಾ, ಸ್ಪ್ಲಿಟ್ಸ್ ಅಂಡ್ ಸ್ಪಿಟ್ಸ್, ಇದನ್ನು ಕವರ್ ಮಾಡಿದೀವಿ. ಮೂವ್ಮೆಂಟ್ ಆಫ್ ಪರ್ಸನಲ್ ಅಂದ್ರೆ HR ಇರ್ಬೋದು, ಐ ಮೀನ್ ಪೀಪಲ್ ಇರ್ಬೋದು, okay? Movement of people from one market to another. Transfer of technology through personnel is achieved through the transfer of expatriate engineers ಇರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಇರ್ಬೋದು, sending employees working in the industry to the parent company or a foreign suppliers. ಮೇ ಬಿ ಇಲ್ಲಿ ಇಂಡಿಯಾದಲ್ಲಿ ಅವ್ರದ್ದು ಮೇನ್ ಕಂಪನಿ ಇದೆ, ಇಲ್ಲಿರುವಂತಹ ಪರ್ಸನಲ್ಗೆ ಅವ್ರು ಫುಲ್ ಟ್ರೈನ್ಡ್ ಆಗಿರ್ತಾರೆ, ಇವರನ್ನ ಅಲ್ಲಿಗೆ ಶಿಫ್ಟ್ ಮಾಡೋದು, ಅದರ್ ಕಂಟ್ರೀಸ್ ಅಲ್ಲಿ ಅವರಿಗೆ ನಾಲೆಜ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ, ಓಕೆ? ಸೊ ಕಮ್ಯುನಿಕೇಶನ್ ಮೀಡಿಯಾ, ಡೇಟಾ ಇನ್ ಪೇಟೆಂಟ್ ಅಪ್ಲಿಕೇಶನ್, ಪೇಟೆಂಟ್ ಅನ್ನ ಕೊಟ್ಬಿಟ್ಟು ಕೂಡ ನಾವು ಮಾಡ್ತಿರ್ತೀವಿ, ಓಕೆ? ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಟೆಕ್ನಾಲಜಿ ಟ್ರಾನ್ಸ್ಫರ್. ಇದನ್ನೆಲ್ಲವೂ ಕೂಡ ಕೇಳಿದ್ದು ಬರೀ 3 marksಗೆ, ಬಟ್ ಇದನ್ನ 5 marksಗೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಬಿ ರೆಡಿ ಫಾರ್ ದಟ್, ಓಕೆ? ಸೊ ನೆಕ್ಸ್ಟ್ ಒಂದು 3 ಕ್ವಶನ್ ಕೊಡ್ತು, ಬಟ್ ಇದು ತುಂಬಾ ಇಂಪಾರ್ಟೆಂಟ್. ಆಸ್ ಅ MBA ಸ್ಟೂಡೆಂಟ್ ನೀವು ಇದು ತುಂಬಾ ನೆನ್ಪಿಟ್ಟು, ತುಂಬಾ ಬೇಸಿಕ್ ಆಗಿದೆ, ಬಟ್ ಇದು ತುಂಬಾ ರೀತಿ ಡಿಫ್ರೆಂಟ್ ಆಗಿ ಡಿಫ್ರೆನ್ಸಸ್ ಕೇಳ್ಬೋದು, ಒಂದೇ ಸಿಂಗಲ್ ಡೆಫಿನಿಷನ್ ಕೇಳ್ಬೋದು, ಯಾವ ಸಬ್ಜೆಕ್ಟ್ ಅಲ್ಲಿ ಬೇಕಿದ್ರು ಕೇಳ್ಬೋದು. ಇದನ್ನ ನೋಡಿಟ್ಕೊಳ್ಳಿ. ದಟ್ ಈಸ್ ಕರೆಂಟ್ ಅಕೌಂಟ್ ಅಂಡ್ ಕ್ಯಾಪಿಟಲ್ ಅಕೌಂಟ್ ಡಿಫ್ರೆನ್ಸ್ ಅಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು ಅಂತ, ರೈಟ್? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಕರೆಂಟ್ ಅಕೌಂಟ್ ಅಂಡ್ ಕ್ಯಾಪಿಟಲ್ ಅಕೌಂಟ್ ಇನ್ಕ್ಲೂಡ್ ಆಗಿ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ಬೋದು, ಓಕೆ? ಸೊ ಇಲ್ಲೊಂದು ಚೆನ್ನಾಗಿರೋದು ಸಿಕ್ಕಿತ್ತು ನನಗೆ, ಸೊ ಅದನ್ನ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಇಲ್ಲಿ, ಓಕೆ? ಫಸ್ಟ್ ಎಕ್ಸಾಂಪಲ್ ನೋಡ್ಬಿಡೋಣ. ಕಂಪೋನೆಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಬಂದಾಗ ಕರೆಂಟ್ ಅಕೌಂಟ್ ಅಂಡ್ ಕ್ಯಾಪಿಟಲ್ ಅಕೌಂಟ್. ಕರೆಂಟ್ ಅಕೌಂಟ್ ಅಂತಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಫ್ ಗೂಡ್ಸ್, ಎಕ್ಸ್ಪೋರ್ಟ್ ಇಂಪೋರ್ಟ್ ಆಫ್ ಸರ್ವಿಸಸ್, ಯುನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್, ಇನ್ಕಮ್ ರಿಸೀಪ್ಟ್ಸ್ ಅಂಡ್ ಪೇಮೆಂಟ್ಸ್. These are all comes under the current account. That is export import of goods, export import of services, unilateral transfers, income receipts and payments. ಓಕೆ? ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಾಗ ಬಾರೋವಿಂಗ್ಸ್ ಅಂಡ್ ಲೆಂಡಿಂಗ್ಸ್, ಇನ್ವೆಸ್ಟ್ಮೆಂಟ್ಸ್, ಚೇಂಜ್ ಇನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಓಕೆ? ಬಾರೋವಿಂಗ್ಸ್ ಅಂಡ್ ಲೆಂಡಿಂಗ್ಸ್, ಇನ್ವೆಸ್ಟ್ಮೆಂಟ್, ಚೇಂಜ್ ಇನ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಕಂಪೋನೆಂಟ್ಸ್ ಆಫ್ ದ ಕ್ಯಾಪಿಟಲ್ ಅಕೌಂಟ್. ಫೈನ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಇದರೊಳಗೆ ಸ್ವಲ್ಪ ಡಿಫ್ರೆನ್ಸಸ್ ಅನ್ನು ಚೆನ್ನಾಗಿ ಹೇಳ್ಬೇಕಂದ್ರೆ ಇಲ್ಲೂ ಕೊಟ್ಟಿದ್ದಾರೆ, ರೈಟ್? ಸೊ ಇಟ್ ರೆಕಾರ್ಡ್ಸ್, ಕರೆಂಟ್ ಅಕೌಂಟ್ ಅಲ್ಲಿ ಏನೇನು ರೆಕಾರ್ಡ್ ಆಗುತ್ತೆ? ಇಟ್ ರೆಕಾರ್ಡ್ಸ್ ರಿಸೀಪ್ಟ್ಸ್ ಅಂಡ್ ಪೇಮೆಂಟ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಆನ್ ಅಕೌಂಟ್ ಆಫ್ ಸಚ್ ಟ್ರಾನ್ಸಾಕ್ಷನ್ಸ್ ವಿಚ್ ಡು ನಾಟ್ ಇಂಪ್ಯಾಕ್ಟ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ಸ್ಟೇಟಸ್ ಆಫ್ ದ ಕಂಟ್ರಿ ಇನ್ ರಿಲೇಷನ್ ಟು ದ ರೆಸ್ಟ್ ಆಫ್ ದ ವರ್ಲ್ಡ್, ಓಕೆ? ಸೊ ಕರೆಂಟ್ ಅಕೌಂಟ್
ಲಯಬಿಲಿಟೀಸ್ ಮತ್ತು ಅಸೆಟ್ಸ್ಗೆ ಯಾವುದೇ ರೀತಿಯಂತ ಅಫೆಕ್ಟ್ ಮಾಡಲ್ಲ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಅಕೌಂಟ್ ಏನು ಹೇಳುತ್ತೆ, ಇದರಲ್ಲಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಇರುತ್ತೆ, ಬಟ್ ಇದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಮೇಲೆ ಇಂಪ್ಯಾಕ್ಟ್ ಮಾಡಿದಾಗ ಅದನ್ನು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಅಕೌಂಟ್ ಇಟ್ ಈಸ್ ಸ್ಟಾಕ್ ವೇರಿಯಬಲ್, ಇಟ್ ಈಸ್ measured at a point of time, okay, but in current account it is a flow variable which has time dimension, it is related to the specified period of time, okay. So capital account deals with the short term, long term international transfers, movement of gold irbodu. It does not have a direct influence other level of balance of the country. But current account deals with the payment for currency, produced goods and services. It has a direct influence on the level of balance of the country. Okay, I hope ನಿಮ್ಗೆ ಇದು ಅರ್ಥ ಆಗಿರ್ಬೋದು. ಇಲ್ಲ ಇನ್ನೊಂದು ಚೆನ್ನಾಗಿರೋದು ಹೇಳ್ಬೇಕಂದ್ರೆ, ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ ಬ್ರಿಂಗ್ ಅ ಚೇಂಜ್ ಇನ್ ದ ಕರೆಂಟ್ ಲೆವೆಲ್ ಆಫ್ ದ ಎಕನಾಮಿಕ್ಸ್ ಇನ್ಕಮ್. ಕರೆಂಟ್ ಲೆವೆಲ್ ಇನ್ಕಮ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಕರೆಂಟ್ ಅಕೌಂಟ್. ಓಕೆ, ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ ಬ್ರಿಂಗ್ಸ್ ಅ ಚೇಂಜ್ ಇನ್ ದ ಕ್ಯಾಪಿಟಲ್ ಸ್ಟಾಕ್ ಆಫ್ ಅ ಕಂಪನಿ. Okay, it's a flow concept. It includes all types of flow nature. It's a stock concept as it includes all types of expressing change in the stock. ಆಮೇಲೆ ಕರೆಂಟ್ ಅಕೌಂಟ್ ಈಸ್ ಈಕ್ವಲ್ ಟು ವಿಸಿಬಲ್ ಟ್ರೇಡ್, ಇನ್ವಿಸಿಬಲ್ ಟ್ರೇಡ್. ವಿಸಿಬಲ್ ಟ್ರೇಡ್ ಅಂದರೆ ಗೂಡ್ಸ್ ಬರುತ್ತೆ, ಇನ್ವಿಸಿಬಲ್ ಟ್ರೇಡ್ ಅಂದರೆ ಸರ್ವಿಸಸ್ ಬರುತ್ತೆ, ಯೂನಿಲ್ಯಾಟ್ರಲ್ ಟ್ರಾನ್ಸ್ಫರ್ಸ್, ಇನ್ಕಮ್ ರಿಸೀವ್ಸ್ ಆ್ಯಂಡ್ ಪೇಮೆಂಟ್ಸ್ ಬರುತ್ತೆ. ಕ್ಯಾಪಿಟಲ್ ಅಕೌಂಟಲ್ಲಿ ಬಾರೋವಿಂಗ್ಸ್, ಲೆಂಡಿಂಗ್ಸ್ ಫ್ರಮ್ ಅಬ್ರಾಡ್, ಇನ್ವೆಸ್ಟ್ಮೆಂಟ್ಸ್ ಟು ಆ್ಯಂಡ್ ಫ್ರಮ್ ಅಬ್ರಾಡ್, ಚೇಂಜ್ ಇನ್ ದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಇದೆಲ್ಲ ಏನಾಗುತ್ತೆ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಕರೆಂಟ್ ಅಕೌಂಟಲ್ಲಿ ಆಟೋನಮಸ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಕ್ಯಾಪಿಟಲ್ ಅಕೌಂಟಲ್ಲಿ ಅಕೊಮಡೇಟಿಂಗ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಅಂದರೆ ಇಲ್ಲಿ ಮತ್ತೆ ಬೇರೆ ಟ್ರಾನ್ಸಾಕ್ಷನ್ಸ್ ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಕೌಂಟ್ ಏನಿದೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಕ್ಯಾಪಿಟಲ್ ಅಕೌಂಟನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಕರೆಂಟ್ ಅಕೌಂಟು ಇಂಡಿಪೆಂಡೆಂಟ್ ಆಗಿರುತ್ತೆ, ಬ್ಯಾಲೆನ್ಸ್ ಪೇಮೆಂಟ್ಗೂ ಮತ್ತು ಕರೆಂಟ್ ಅಕೌಂಟು ಇಂಡಿಪೆಂಡೆಂಟ್ ಆಗಿರುತ್ತೆ. Current account transactions take place on both the current and capital account. Okay, capital account transactions, these transactions take place only on capital account. Okay, accommodating transactions. So these are the differences between ಅಥವಾ ಇಂಡಿವಿಜುವಲ್ ಆಗಿ ನಿಮ್ಗೆ ಕೇಳಿದ್ರೆ ಕರೆಂಟ್ ಅಕೌಂಟ್ ಏನು, ಕ್ಯಾಪಿಟಲ್ ಅಕೌಂಟ್ ಏನು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು ಅನ್ನೋದನ್ನ ನೀವಿಲ್ಲಿ ತಿಳ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೂ ಕೊಟ್ಟಿದ್ದಾರೆ ನೋಡಿ, ಕರೆಂಟ್ ಅಕೌಂಟಲ್ಲಿ ವಿಸಿಬಲ್ ಗೂಡ್ಸ್, ಕ್ರೂಡ್ ಆಯಿಲ್, ಕಾರ್ಸ್, ಮೊಬೈಲ್ಸ್, ಕಂಪ್ಯೂಟರ್ಸ್, ಗೋಲ್ಡ್ ಇವೆಲ್ಲ ನೀವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀರಿ. ಇನ್ವಿಸಿಬಲ್ಸ್ ಅಂತ ಬಂದರೆ ಸರ್ವಿಸಸ್ ಇರುತ್ತೆ, ಇನ್ಕಮ್ಸ್ ಅಂದರೆ ಪ್ರಾಫಿಟ್, ಇಂಟ್ರೆಸ್ಟ್, ಡಿವಿಡೆಂಟ್ ಇರ್ಬೋದು. ಟ್ರಾನ್ಸ್ಫರ್ಸ್ ಅಂದರೆ ರೆಮಿಟೆನ್ಸಸ್, ಡೊನೇಷನ್ಸ್, ಗಿಫ್ಟ್ಸ್, ಹೊರಗಡೆ ದೇಶದಲ್ಲಿರೋ ನಮ್ಮ ದೇಶಕ್ಕೆ ರೆಮಿಟೆನ್ಸ್ ಮಾಡ್ಬೋದು ಅವ್ರ ಪೇರೆಂಟ್ಸ್ಗೆ, ಅಥವಾ ಇಲ್ಲಿರೋ ಪೇರೆಂಟು ತಮ್ಮ ಚಿಲ್ಡ್ರನ್ ಎಜುಕೇಷನ್ಗೋಸ್ಕರ ರೆಮಿಟೆನ್ಸ್ ಮಾಡ್ಬೋದು, ಡೊನೇಷನ್ಸ್ ಅನ್ನ ಇಸ್ಕೋಬೋದು, ಗಿಫ್ಟ್ಸ್ನ ತಗೋಬೋದು. ಅವೆಲ್ಲ ಏನಾಗುತ್ತೆ ಈ ಟ್ರಾನ್ಸ್ಫರ್ಸ್ ಅಲ್ಲಿ ಬರುತ್ತೆ, ಇನ್ವಿಸಿಬಲ್ ಅಲ್ಲಿ ಬರುತ್ತೆ. ಓಕೆ, ಆಮೇಲೆ ಕ್ಯಾಪಿಟಲ್ ಅಕೌಂಟ್ ಅಂದರೆ ಎಫ್ ಡಿ ಐ ಇರ್ಬೋದು, ಎಫ್ ಐ ಐ ಇರ್ಬೋದು. ಓಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಎನ್ ಆರ್ ಐಸ್ ಇರ್ಬೋದು. ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ದ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡಿದರೆ ಸೆಕ್ಷನ್ ಬಿ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ರು. ಲೈಕ್ ವಾಟ್ ಆರ್ ದ ಡಿಫ್ರೆನ್ಸಸ್, ಇಲ್ಲಿ ತುಂಬಾ ಇದು ನಮ್ಮ ಇದ್ರೊಳಗೂ ಇದೆ, ಓಕೆ, ಸ್ಟಡಿ ಮಟೀರಿಯಲಲ್ಲೂ ಇದೆ. ಸ್ಟಡಿ ಮಟೀರಿಯಲಲ್ಲಿ ಬಂದಾಗ ಮೇ ಬಿ ನಾನು ಹೇಳ್ತೀನಿ, ನೀವು ಅದ್ರಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸ್ಟಡಿ ಮಟೀರಿಯಲಲ್ಲಿ ಸ್ಟಾರ್ಟಿಂಗಲ್ಲೇ ಇದೆ ಆ್ಯಕ್ಚುಲಿ ಇದು. ಓಕೆ, ನೋಡೋಣ, ಜಸ್ಟ್ ಅ ಮಿನಿಟ್, ನಿಮ್ಗೆ ಹೇಳೋಕ್ಕಾಗತ್ತಾ ಪೇಜ್ ನಂಬರ್ ಅಂತ ಟ್ರೈ ಮಾಡ್ತೀನಿ. ಓಕೆ, ಇದು 1.2 ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಬಂದಿದೆ. ಓಕೆ, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನ್ಯಾಷನಲ್, ಡೊಮೆಸ್ಟಿಕ್, ಮಲ್ಟಿನ್ಯಾಷನಲ್ ಅಂಡ್ ಗ್ಲೋಬಲ್ ಬಿಸ್ನೆಸ್. ಇದನ್ನ ನಿಮಗೆ ಎಷ್ಟು 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಸೊ ಇದರಲ್ಲಿ ತುಂಬಾ ಇದೆ, ಬಟ್ ಇನ್ ಡೆಪ್ತ್ ನೋಡ್ಕೊಂಡಿರಿ ಎಷ್ಟು ಪಾಯಿಂಟ್ಸ್ ನೆನಪಿರುತ್ತೆ ಅದನ್ನ ಬರಿಬೋದು ಅಂತ. ಸೊ ಇಂಟರ್ನ್ಯಾಷನಲ್ ಕಂಪನೀಸ್ ಅಥವಾ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ, ಓಕೆ, ದ ಆಪರೇಷನ್ಸ್ ಆಫ್ ಇಂಟರ್ನ್ಯಾಷನಲ್ ಕಂಪನೀಸ್ ಲೈ ಓನ್ಲಿ ಇನ್ ದ ಹೋಮ್ ಕಂಟ್ರಿ. ಓಕೆ, ಹೋಮ್ ಕಂಟ್ರಿಲಿ ಅಷ್ಟೇ ಅದಕ್ಕೆ ಆಪರೇಷನ್ಸ್ ಇರುತ್ತೆ, ಅವು ಬೇರೆ ಕಂಟ್ರಿ ಜೊತೆ ಬೇರೆ ಕಂಟ್ರಿಯಲ್ಲಿ ತಮ್ಮ ವಿಂಗ್ಸ್ ಅನ್ನ ಇಟ್ಕೊಂಡಿರ್ತವೆ. MNCs ಇಸ್ ಅ ಕಂಪನಿ ದಟ್ ಆಪರೇಟ್ಸ್ ಇಟ್ಸ್ ಹೋಮ್ ಕಂಟ್ರಿ ಆಸ್ ವೆಲ್ ಆಸ್ ಇನ್ ಅಟ್ ಲೀಸ್ಟ್ ಒನ್ ಕಂಟ್ರಿ ಅದರ್ ದನ್ ಇಟ್ಸ್ ಹೋಮ್ ಕಂಟ್ರಿ. ಒಂದು ಕಂಟ್ರಿ ಬಿಟ್ಟು ಮೋರ್ ದೆನ್ ಒನ್ ಕಂಟ್ರಿಲಿ ನಿಮ್ದು ಆಪರೇಷನ್ಸ್ ಇದ್ದಾಗ ಅದನ್ನ ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಹೇಳ್ಬೋದು.
ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ ಅಂದರೆ ದೀಸ್ ಕಂಪನೀಸ್ ಆರ್ ಆಪರೇಟಿಂಗ್ ಇನ್ ಮಲ್ಟಿಪಲ್ ಕಂಟ್ರೀಸ್ ಆ್ಯಂಡ್ ಕ್ಯಾನ್ ಹ್ಯಾವ್ ಅ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಆಲ್ ಆಫ್ ದೆಮ್. ಎಲ್ಲದರಲ್ಲೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದ್ದಾಗ ಅದನ್ನು ಟ್ರಾನ್ಸ್ನ್ಯಾಷನಲ್ ಕಂಪನೀಸ್ ಅಂತ ಹೇಳ್ತೀವಿ. ಗ್ಲೋಬಲ್ ಕಂಪನೀಸ್ ಅಂದರೆ ಅ ಗ್ಲೋಬಲ್ ಕಂಪನಿ ಹ್ಯಾಸ್ ಅ ಫುಟ್ ಹೋಲ್ಡ್ ಇನ್ ಮೆನಿ ಕಂಟ್ರೀಸ್ ಅರೌಂಡ್ ದ ವರ್ಲ್ಡ್ ಬಟ್ ದಟ್ ಆಫರಿಂಗ್ಸ್ ಆ್ಯಂಡ್ ಪ್ರೊಸೆಸಸ್ ಆರ್ ಕನ್ಸಿಸ್ಟೆಂಟ್ ಇನ್ ಈಚ್ ಕಂಟ್ರಿ. ಎಲ್ಲ ಕಂಟ್ರಿಯಲ್ಲೂ ಕೂಡ ಒಂದೇ ಥರನಾದಂಥ ಬಿಸ್ನೆಸ್ಗಳು ಬಂದಾಗ ನಾವು ಅದನ್ನು ಗ್ಲೋಬಲ್ ಕಂಪ್ನೀಸ್ ಅಂತ ಹೇಳ್ತೀವಿ. ಓಕೆ, ನಮ್ಮ ಬುಕ್ಕಲ್ಲಿ ಕೊಟ್ಟಿರುವಂಥ ನೋಟ್ಸ್ ಏನಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅ ಬಿಸ್ನೆಸ್ ದಟ್ ಇಸ್ ಪ್ರೈಮರ್ಲಿ ಬೇಸ್ಡ್ ಇನ್ ಅ ಸಿಂಗಲ್ ಕಂಟ್ರಿ ಬಟ್ ಅಕ್ವೈರ್ಸ್ ಸಮ್ ಮೀನಿಂಗ್ಫುಲ್ ಶೇರ್ ಆಫ್ ಇಟ್ಸ್ ರಿಸೋರ್ಸಸ್ ಆರ್ ರೆವಿನ್ಯೂಸ್ ಫ್ರಮ್ ಅದರ್ ಕಂಟ್ರೀಸ್. ಓಕೆ, ಬೇರೆ ಕಂಟ್ರೀಸಲ್ಲೂ ಚಿಕ್ಕ ಪುಟ್ಟ ಯೂನಿಟ್ ಇದ್ದು ಅಲ್ಲಿಂದ ಇವರಿಗೆ ರಿಸೋರ್ಸಸ್ ಬಂದಾಗ ಅದನ್ನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಮಲ್ಟಿನ್ಯಾಷನಲ್ ಬಿಸ್ನೆಸ್ ಅಂತ ಅಂದಾಗ ಒನ್ ದಟ್ ಹ್ಯಾಸ್ ವರ್ಲ್ಡ್ ವೈಡ್ ಮಾರ್ಕೆಟ್ ಪ್ಲೇಸ್ ಫ್ರಮ್ ವಿಚ್ ಇಟ್ ಬೈಸ್ ರಾ ಮಟೀರಿಯಲ್ಸ್. ವರ್ಲ್ಡ್ ವೈಡ್ ಮಾರ್ಕೆಟ್ ಇದ್ದು ಬೇರೆ ಬೇರೆ ಕಂಟ್ರೀಸಿಂದ ರಾ ಮಟೀರಿಯಲ್ಸನ್ನು ಮತ್ತು ಮನಿಯನ್ನು ಬಾರೋ ಮಾಡಿದಾಗ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸನ್ನು ಬಾರೋ ಮಾಡಿದಾಗ ನಾವೇನು ಹೇಳ್ತೀವಿ ಮಲ್ಟಿನ್ಯಾಷನಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಗ್ಲೋಬಲ್ ಬಿಸ್ನೆಸ್ ಇಸ್ ಅ ಬಿಸ್ನೆಸ್ ದಟ್ ಟ್ರಾನ್ಸೆಂಡ್ಸ್ ನ್ಯಾಷನಲ್ ಬೌಂಡ್ರೀಸ್ ಆ್ಯಂಡ್ ಈಸ್ ನಾಟ್ ಕಮಿಟೆಡ್ ಟು ಅ ಸಿಂಗಲ್ ಹೋಮ್ ಕಂಟ್ರಿ. ಒಂದೇ ಹೋಮ್ ಕಂಟ್ರಿಗೆ ಕಮಿಟೆಡ್ ಆಗದೆ ಇದ್ದಾಗ ಅದನ್ನು ಗ್ಲೋಬಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಬಂದರೆ ಬಿಸ್ನೆಸ್ ದಟ್ ಅಕ್ವೈರ್ಸ್ ಆಲ್ ಇಟ್ಸ್ ರಿಸೋರ್ಸಸ್ ಆ್ಯಂಡ್ ಸೆಲ್ಸ್ ಇಟ್ಸ್ ಪ್ರಾಡಕ್ಟ್ಸ್. ಸೇಮ್ ಕಂಟ್ರೀಸಲ್ಲಿ ಮಾಡಿದಾಗ ಅದನ್ನು ಡೊಮೆಸ್ಟಿಕ್ ಬಿಸ್ನೆಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಯಾವುದಿದೆ, ಓಕೆ ಕೇಳಿದ್ರು ತಾರೀಫ್ಸು, ಸಬ್ಸಿಡೀಸು, ಆಮೇಲೆ ಕೋಟಾಸ್ ಅಂದರೆ ಏನು ಎಲ್ಲ ಒಂದೇ ಥರ ಅನ್ಸುತ್ತಲ್ವಾ. ಸೊ ಇದನ್ನು ನಮಗೆ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ತಾರೀಫ್ ಇಸ್ ಅ ಟ್ಯಾಕ್ಸ್ ಆನ್ ಎನ್ ಇಂಪೋರ್ಟೆಡ್ ಪ್ರಾಡಕ್ಟ್ ದಟ್ ಈಸ್ ಡಿಸೈನ್ ಟು ಲಿಮಿಟ್ ಟ್ರೇಡ್ ಇನ್ ಅಡಿಷನ್ ಟು ಜನರೇಟಿಂಗ್ ಟ್ಯಾಕ್ಸ್ ರೆವಿನ್ಯೂ. ಇಟ್ ಈಸ್ ಬ್ಯಾರಿಯರ್ ಟು ದ trade. Quota is a quantitative limit on an imported product. Trade subsidy to a domestic manufacturer reduces the domestic cost and limits its imports. Okay. ಸೊ ತಾರೀಫ್ ಅಂತ ಅಂದರೆ ಹೊರದೇಶದಿಂದ ನಾವೇನಾದರೂ ತರಿಸ್ಕೊಂಡಾಗ ಅದರ ಮೇಲೆ ಇಷ್ಟು ಅಂತ ಟ್ಯಾಕ್ಸ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಗೋಲ್ಡನ್ನು ತರಿಸ್ಕೊಂಡ್ರಿ ದುಬೈಯಿಂದ, ಮೇ ಬಿ ಸಮ್ ಅದರ್ ಕಂಟ್ರೀಸಿಂದ ಗೋಲ್ಡನ್ನು ತರಿಸ್ಕೊಂಡ್ರಿ ಅಂದರೆ ನಮ್ಮ ಕಂಟ್ರಿಗೆ ಅದು ಬಂದಾಗ ನಾವಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ದಟ್ ಇಂಪೋರ್ಟೆಡ್ ಪ್ರಾಡಕ್ಟ್. ಓಕೆ, ಅದು ಟ್ಯಾಕ್ಸ್ ರೆವಿನ್ಯೂ ಆಗಿ ಜನರೇಟ್ ಆಗುತ್ತೆ. ಅದನ್ನು ನಾವು ತಾರೀಫ್ ಅಂತ ಹೇಳ್ಬೋದು. ಕೋಟಾ ಅಂತಂದರೆ ಒಂದು ಲಿಮಿಟ್ ಇರುತ್ತೆ. ಓಕೆ, ನೀವು ಇಷ್ಟು ಕೇಸನ್ನು ತೊಗೊಂಡು ಬರೋದು, ಇದ್ರ ಮೇಲೆ ತೊಗೊಂಡು ಬಂದರೆ ನೀವು ಪೇ ಮಾಡಬೇಕಾಗತ್ತೆ. ಸೊ ದಟ್ ಕ್ವಾಂಟಿಟೇಟಿವ್ ಲಿಮಿಟ್ ಆಫ್ ಇಂಪೋರ್ಟೆಡ್ ಪ್ರಾಡಕ್ಟನ್ನು ನಾವೇನಂತೀವಿ, ಲಿಮಿಟನ್ನು ಏನಂತೀವಿ, ಕೋಟಾ ಅಂತ ಹೇಳ್ಬೋದು. ಸಬ್ಸಿಡಿ ಅಂತಂದರೆ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರ್ಗೆ ಏನಿರುತ್ತೆ, ಓಕೆ ನೀವು ಒಂದು 1,00,000 ರೂಪೀಸ್ ಅಷ್ಟು ನೀವು ತರಿಸ್ಕೊಂಡ್ರಿ ಅಂತಂದರೆ 25,000 ಅಷ್ಟು ಗೌರ್ಮೆಂಟ್ ನಿಮ್ಗೆ ಪೇ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನ ನಾವೇಂತೀವಿ ಟ್ರೇಡ್ ಸಬ್ಸಿಡಿ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ದ 3 ಕಾನ್ಸೆಪ್ಟ್ಸ್ ಅನ್ನ ಕೇಳಿದ್ರು, ತಾರೀಫ್, ಕೋಟಾ ಅಂಡ್ ಟ್ರೇಡ್ ಸಬ್ಸಿಡಿ. ನೀವು ಡೆಫಿನೇಷನ್ ಜೊತೆ ಸಮ್ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಾಗ ಅದು 5 ಮಾರ್ಕ್ಸಿಗೆ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ತಾರೀಫ್ ಇಸ್ ಅ ಟ್ಯಾಕ್ಸ್ ಆನ್ ಇಂಪೋರ್ಟೆಡ್ ಪ್ರಾಡಕ್ಟ್. ಓಕೆ, that is designed to limit trade in addition to generating tax revenue. It is a barrier to the trade. Okay, quota is a quantitative limit on a imported product. A trade subsidy to a domestic manufacturer reduces the domestic cost and limits imports. Non-tariff barriers such as product content requirement limit the gains from the trade. Fine. ಸೊ ನೆಕ್ಸ್ಟ್ ಏನು ಕೇಳಿದ್ರು, ಗ್ಯಾಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ WTO ಜಸ್ಟಿಫೈ. ಓಕೆ, ಗ್ಯಾಟ್ ರೆಸ್ಪಾನ್ಸಿಬಲ್ ಆಯಿತು WTO ಹುಟ್ಟಕ್ಕೆ ಅಂತ ಕೇಳಿದ್ರು. ಸೊ ನಮಗೆ ಡಿಫ್ರೆನ್ಸಸ್ ಗೊತ್ತು. ನಾನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಕ್ಲಾಸಸ್ಸಲ್ಲಿ ಗ್ಯಾಟ್ ಮತ್ತು WTOದು ಡಿಫ್ರೆನ್ಸಸ್ಸನ್ನು ಹೇಳಿದ್ದೆ, ರೈಟ್. ಗ್ಯಾಟ್ ಆಗಿ ಗ್ಯಾಟನ್ನು ರಿಪ್ಲೇಸ್ ಮಾಡಿದ್ದು ನಮ್ಮದು WTO. ಸೊ ಇವರೇನು ಕೇಳ್ತಿದ್ದಾರೆ, ಜಸ್ಟಿಫೈ ಮಾಡಿ ಹೇಗೆ ಗ್ಯಾಟಿಂದ WTO ಜನರೇಟ್ ಆಯಿತು ಅಂತ. ಓಕೆ, ಸೊ ನಾವು ಎಲ್ಲೇ ಇದ್ರದ್ದು ಹಿಸ್ಟ್ರಿ ನೋಡಿದಾಗ ಅಥವಾ ಇದನ್ನು ನೋಡಿದಾಗ ಜಸ್ಟ್ ಹಿಸ್ಟ್ರಿ ಏನು ಹೇಳುತ್ತೆ ಅಂತಂದರೆ ಗ್ಯಾಟ್ ಹೇಗೆ ಬಂತು, ಓಕೆ, ಗ್ಯಾಟಿಂದ ಏನೇನಾಯಿತು, ಗ್ಯಾಟ್ ಆದಮೇಲೆ ಬಂದಿರುವಂಥದ್ದು ನಮ್ಮದು WTO ಅಂತ ಹೇಳುತ್ತೆ. ಓಕೆ, ಸೊ ನಾನು ಅಲ್ಲಿ ಡಿಫ್ರೆನ್ಸಸ್ಸನ್ನು ಹೇಳಿದ್ದೆ, ಅದನ್ನೇ ಸ್ವಲ್ಪ ಇದರಲ್ಲಿ ತಗೋಬೋದು. ಓಕೆ, ಲೈಕ್ ಗ್ಯಾಟ್ ಅಂದ್ರೇನು ಅಥವಾ WTO ಅಂದ್ರೇನು, ಗ್ಯಾಟ್ ಏನಿಂದದ್ದು ಲಿಮಿಟ್ಸ್ ಇತ್ತು. ಓಕೆ, ಸೊ ಇದ್ರಲ್ಲಿ ನಮ್ಗೆ ಬೆಟ್ರಲ್ಲಿ ನಮ್ಗೆ ಸಿಗೋದು ಇಮೇಜಸ್ ಹೋದ್ರೆ ಸಿಗ್ಬೋದೇನೋ, ರೈಟ್. ಹೌ ಗ್ಯಾಟ್ ವಾಸ್ ಫಾರ್ಮ್ಡ್ ಅಂತ ಇದೆ. ಗ್ಯಾಟ್ ಫಾರ್ಮ್ ಮೇಲೆ ಬೇಡ, ನಮಗೆ WTO ಹೇಗೆ ಫಾರ್ಮ್ ಆಯ್ತು ಅಂತ ಬೇಕು, ರೈಟ್. ಸಿಗುತ್ತಾ ನೋಡೋಣ, ಅದರ್ವೈಸ್ ನೀವು ಅದನ್ನು
ಥಿಂಕ್ ಮಾಡಿ. ನಾನು ಆಲ್ರೆಡಿ ಅದರ ಡಿಫ್ರೆನ್ಸಸನ್ನು ಹೇಳಿದ್ದೀನಿ WTO ಮತ್ತು ಗ್ಯಾಟ್ದು. ಅದ್ರ ಬೇಸಿಸ್ ಮೇಲೆ ನಿಮಗೆ ಏನು ಪಾಯಿಂಟ್ಸ್ ಹಾಕೋಕ್ಕಾಗತ್ತೆ ಅನ್ನೋದನ್ನು ಟ್ರೈ ಮಾಡಿ. ಓಕೆ, ಸೊ ಇಲ್ಲಿದೆ ನೋಡಿ. ಇಟ್ ವಾಸ್ ಪ್ರೊವಿಷನಲ್ ಇತ್ತು, ಪರ್ಮನೆಂಟ್ ಆಗಿತ್ತು WTO. ಓಕೆ, ಇದ್ರ ಮೆಂಬರ್ಸನ್ನು ನಾವು ಏನಂತ ಕರಿತಾ ಇದ್ವಿ, ಮೆಂಬರ್ ಕಂಟ್ರೀಸ್ ಅಂತ ಕರಿತಾ ಇದ್ವಾ, ಅಥವಾ ಅವರನ್ನ ಪಾರ್ಟ್ನರ್ಸ್ ಅಂತ ಕರಿತಾ ಇದ್ವಾ, ಏನು ಅಂತ ಡಿಫ್ರೆನ್ಸಸ್ ಇದೆ, ರೈಟ್? ಸೊ ಆ ಥರ ಡಿಫ್ರೆನ್ಸಸನ್ನು ತೆಗೆದ್ಬಿಟ್ಟು ನೀವು ಹೇಗೆ ಒಂದು ಲೀಗಲ್ ಆಗಿತ್ತಾ, ಇಲ್ಲೀಗಲ್ ಆಗಿತ್ತಾ, ಅಲ್ಲೊಂದು ಸ್ಟ್ರಕ್ಚರ್ ಇತ್ತಾ, ಸ್ಟ್ರಕ್ಚರ್ ಇರಲಿಲ್ವಾ, ಸೊ ಅವೆಲ್ಲ ರೀಸನ್ಸಿಂದ ನಾವು WTOನ ತರಬೇಕಾಯಿತು ಅನ್ನೋದನ್ನು ನೀವು ಅಲ್ಲಿ ಪಾಯಿಂಟ್ ಔಟ್ ಮಾಡಬೇಕಾಗತ್ತೆ. ಸೊ ಗ್ಯಾಟ್ದು ಏನು ಡ್ರಾಬ್ಯಾಕ್ಸ್ ಇದೆ, ಗ್ಯಾಟ್ದು ಏನು ಲಿಮಿಟೇಷನ್ಸ್ ಇದೆ, ಓಕೆ, ದಟ್ ವಿಲ್ ಲೀಡ್ ಟು ದ WTO ಒಂದು ಫಾರ್ಮ್ ಆಗೋಕ್ಕೆ. ಓಕೆ, ಸೊ ಲಿಮಿಟೇಷನ್ಸ್ ಅನ್ನು ನೋಡೋಣ. ಲಿಮಿಟೇಷನ್ಸ್ ಆಫ್ ಗ್ಯಾಟ್ ನೋಡೋಣ, ದೆನ್ ವಿಲ್ ಗೆಟ್ ಅ ಬೆಟರ್ ಐಡಿಯಾ. ಓಕೆ, ಸೊ ಡಿಸ್ಅಡ್ವಾಂಟೇಜ್ ಏನು ಬೇಡ. ಲಿಮಿಟೇಷನ್ಸ್ ಅಂತ ಕೊಟ್ಟಾಗ, ಗ್ಯಾಟ್ ಅಚೀವ್ ಸಬ್ಸ್ಟಾನ್ಷಿಯಲ್ ಟ್ರೇಡ್ ಲಿಬರಲೈಸೇಷನ್ ಬಟ್ ಸೆಕ್ಟರ್ಸ್ ವಿಚ್ ವುಡ್ ಹ್ಯಾವ್ ಸಿಗ್ನಿಫಿಕೆಂಟ್ಲಿ ಬೆನಿಫಿಟ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಅಗ್ರಿಕಲ್ಚರ್, ಟೆಕ್ಸ್ಟೈಲ್ ವರ್ ನಾಟ್ liberalized. So these are all the points which will help to evolve the WTO. Okay, GATT achieved substantial trade liberalization, but sectors like agriculture, textile not liberalized. Besides agriculture and textiles, two exceptions to the general trade of GATT ಏನಂದ್ರೆ liberalization have been trade of developing countries and economic integration. Developing countries with balance of payment problems have been generally exempted from the liberalization. Okay, increase of protectionism of developed countries when developing countries are liberalized. The traditional concepts of GATT were limited to international trade in goods only. Okay, ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಗೂಡ್ಸ್ ಅಲ್ಲಿ ಅಷ್ಟೇ, ಸರ್ವಿಸಸ್ ಅನ್ನ ಇನ್ಕ್ಲೂಡ್ ಆಗ್ತಾ ಇಲ್ಲ. ಗ್ಯಾಟ್ ವಾಸ್ ಅಡ್ಹಾಕ್ ಅಂಡ್ ಪ್ರೊವಿಷನಲ್. ಇಲ್ಲಿ ಯಾವುದು ಲೀಗಲ್ ಆಗಿರಲಿಲ್ಲ, ಲೀಗಲ್ ಇತ್ತು ಬಟ್ ಇದು ಪ್ರೊವಿಷನಲ್ ಆಗಿತ್ತು, ಬೇಕೇ ಬೇಕಂತ ಇರಲಿಲ್ಲ. ದ ಗ್ಯಾಟ್ ಸಿಸ್ಟಮ್ ಅಲೋಡ್ ಎಕ್ಸಿಸ್ಟಿಂಗ್ ಡೊಮೆಸ್ಟಿಕ್ ಲೆಜಿಸ್ಲೇಷನ್ ಟು ಕಂಟಿನ್ಯೂ ಈವನ್ ಇಫ್ ಇಟ್ ಈಸ್ ವೈಲೇಟೆಡ್ ಅ ಗ್ಯಾಟ್ ಅಗ್ರಿಮೆಂಟ್. ಗ್ಯಾಟ್ ಅಗ್ರಿಮೆಂಟ್ ವೈಲೇಟ್ ಆದರೂ ಕೂಡ ಇದು ಅಲೋ ಮಾಡ್ತಾ ಇತ್ತು. ಗ್ಯಾಟ್ ವಾಸ್ ಲೆಸ್ ಪವರ್ಫುಲ್. ಡಿಸ್ಪ್ಯೂಟ್ ಸೆಟ್ಲ್ಮೆಂಟ್ ಎಲ್ಲ ಮಾಡೋದ್ರಲ್ಲಿ ತುಂಬಾ ಪವರ್ ಕಡಿಮೆ ಇತ್ತು ಗ್ಯಾಟ್ಗೆ. ಸೊ ದೀಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಆಫ್ ದ ಗ್ಯಾಟ್ ವಿಚ್ ಲೀಡ್ ಟು ದ WTO ಫಾರ್ಮೇಷನ್. ಓಕೆ, ಸೊ ನೆಕ್ಸ್ಟ್ ಕಮಿಂಗ್ ಟು ದ ಡಿಫ್ರೆನ್ಸ್ ಬಿಟ್ವೀನ್ ದ ಇದು 5 ಮಾರ್ಕ್ಸ್ಗೆ ಗ್ಯಾಟ್ ಮತ್ತು WTO. ಓಕೆ, ಸೊ ನೆಕ್ಸ್ಟ್ 10 ಮಾರ್ಕ್ಸ್ ಅಲ್ಲಿ ಒಂದು ಕೇಳಿದ್ರು ಏನಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದ ಡೊಮೆಸ್ಟಿಕ್ ಬಿಸ್ನೆಸ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ. ಓಕೆ, ಸೊ ಇಲ್ಲಿ ನೋಡೋಣ. So domestic business ಅಂದ್ರೆ business refers to the business transaction and transacted within the geographical boundaries of the country. We can call it as domestic business. If it is going beyond the country's boundary, ನಾವು ಅದನ್ನ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಪಾರ್ಟಿಸಿಪೇಟ್ಸ್ ಯಾರ್ಯಾರು ಇರ್ತಾರೆ ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ, ಪೀಪಲ್ ಅಂಡ್ ಆರ್ಗನೈಸೇಷನ್ ವಿದಿನ್ ದ ಕಂಟ್ರಿ ಪಾರ್ಟಿಸಿಪೇಷನ್ ಇರುತ್ತೆ. ದಿಸ್ ಇಸ್ ಔಟ್ಸೈಡ್ ದ ಕಂಟ್ರಿ. ದೆನ್ ಮೊಬಿಲಿಟಿ ಆಫ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಹೇಗಿರುತ್ತೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲೈಕ್ ಲೇಬರ್, ಕ್ಯಾಪಿಟಲ್, ಟೆಕ್ನಾಲಜಿ, ಮೆಟೀರಿಯಲ್ ಎಕ್ಸೆಟ್ರಾ ಮೂವ್ ಫ್ರೀಲಿ ವಿದಿನ್ ದ ಬೌಂಡ್ರೀಸ್ ಆಫ್ ದ ಕಂಟ್ರಿ. ಓಕೆ, ಸೊ ಇದೆಲ್ಲ ಲೇಬರ್, ಕ್ಯಾಪಿಟಲ್, ಟೆಕ್ನಾಲಜಿ ಎಲ್ಲ ಮೂವ್ಮೆಂಟ್ ಅಕ್ರಾಸ್ ದ ಕಂಟ್ರಿ ಫ್ರೀ ಆಗಿ ಮೂವ್ಮೆಂಟ್ ಆಗ್ತಾ ಇತ್ತು. ನೇಚರ್ ಆಫ್ ಕನ್ಸ್ಯೂಮರ್ಸ್ ಅಂದರೆ ಕನ್ಸ್ಯೂಮರ್ಸ್ ಆರ್ ರಿಲೇಟಿವ್ಲಿ ಹೋಮೋಜಿನಿಯಸ್ ಇನ್ ನೇಚರ್ ಇನ್ ಟರ್ಮ್ಸ್ ಆಫ್ ಕಲ್ಚರ್, ಬಿಹೇವಿಯರ್, ಟೇಸ್ಟ್, ಪ್ರಿಫರೆನ್ಸ್, ಲೀಗಲ್ ಸಿಸ್ಟಮ್, ಕಸ್ಟಮ್ಸ್, ಪ್ರಾಕ್ಟೀಸಸ್. ಇವೆಲ್ಲವೂ ಒಂದು ಸೆಟ್ ಆಫ್ ಕನ್ಸ್ಯೂಮರ್ಸ್ ಹೋಮೋಜಿನಿಯಸ್ ನೇಚರ್ ಇರುತ್ತೋ. ಬಟ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ರಿಲೇಟಿವ್ಲಿ ಹಿಟ್ರೋಜಿನಿಯಸ್ ಇನ್ ನೇಚರ್, ಅಂದರೆ ಎಲ್ಲರದು ಕಲ್ಚರು, ಬಿಹೇವಿಯರ್, ಬಿಕಾಸ್ ಆಫ್ರಿಕನ್ ಕಲ್ಚರ್ ಇಸ್ ಡಿಫ್ರೆಂಟ್ ಫ್ರಮ್ ಅಮೆರಿಕನ್ ಕಲ್ಚರ್ ಇಸ್ ಡಿಫ್ರೆಂಟ್ ಫ್ರಮ್ ಯುರೋಪಿಯನ್ ಕಲ್ಚರ್. ಸೊ ಕಲ್ಚರ್ ಡಿಫ್ರೆನ್ಸ್ ಇರ್ಬೋದು, ಬಿಹೇವಿಯರ್ ಕಲ್ಚರ್ಸ್ ಇರ್ಬೋದು, ಟೇಸ್ಟ್ ಇರ್ಬೋದು, ಪ್ರಿಫರೆನ್ಸಸ್ ಇರ್ಬೋದು, ಲೀಗಲ್ ಸಿಸ್ಟಮ್ ಇರ್ಬೋದು, ಕಸ್ಟಮ್ಸ್ ಇರ್ಬೋದು. ಸೊ ದೀಸ್ ಆರ್ ಆಲ್ ಡಿಫ್ರೆನ್ಸಸ್ ಇನ್ ದ ನೇಚರ್ ಆಫ್ ದ ಕನ್ಸ್ಯೂಮರ್ಸ್. ದೆನ್ ಬಿಸ್ನೆಸ್ ಸಿಸ್ಟಮ್ ಹೇಗಿರುತ್ತೆ, ಡೊಮೆಸ್ಟಿಕ್ ಬಿಸ್ನೆಸ್ ಇಸ್ ಗವರ್ನ್ಡ್ ಬೈ ದ ರೂಲ್ಸ್, ಲಾಸ್, ಪಾಲಿಸೀಸ್, ಟ್ಯಾಕ್ಸೇಷನ್ ಆಫ್ ದ ಸಿಂಗಲ್ ಕಂಟ್ರಿ. ಬಟ್ ಬಿಸ್ನೆಸ್ ಸಿಸ್ಟಮ್ ಇದು ಡಿಫ್ರೆಂಟ್ ಲೀಗಲ್ ಮತ್ತೆ ಪೊಲಿಟಿಕಲ್, ತಾರೀಫ್, ಕೋಟಾಸ್ ಇದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ. Currency used in the domestic business transactions are settled by local currency, but international business is settled by the foreign currency. Mode of transport, goods involved in domestic business are mainly transported by roadways and railways, but ಫಾರಿನ್ ಅಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದ್ರೆ ಅದನ್ನ ವಾಟರ್ ವೇಸ್ ಅಥವಾ ಏರ್ ವೇಸ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕಾಗತ್ತೆ. ದೆನ್ ರಿಸ್ಕ್ ಎಕ್ಸ್ಪೋಜರ್ ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ ಲೆಸ್ ಇರುತ್ತೆ, ಬಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಮೋರ್ ಇರುತ್ತೆ. ಬಿಕಾಸ್ ಆಫ್ ದ ಡಿಸ್ಟೆನ್ಸ್ ಇರ್ಬೋದು, ಡಿಫ್ರೆನ್ಸ್ ಇನ್ ದ ಸೋಷಿಯೋ ಎಕನಾಮಿಕ್ ಕಲ್ಚರ್ ಇರ್ಬೋದು, ಪೊಲಿಟಿಕಲ್ ಕಂಡೀಷನ್ಸ್ ಇರ್ಬೋದು, ಫಾರಿನ್ ಎಕ್ಸ್ಚೇಂಜ್ ವ್ಯಾಲ್ಯೂಸ್ ಇರ್ಬೋದು. ಇದರಿಂದ ರಿಸ್ಕ್
ಎಕ್ಸ್ಪೋಜರ್ ಡಿಫ್ರೆಂಟ್ ಆಗಿರುತ್ತೆ. ದ ಸ್ಕೋಪ್ ಆಫ್ ಮಾರ್ಕೆಟ್ ಇಸ್ ಲಿಮಿಟೆಡ್ ಟು ದ ನ್ಯಾಷನಲ್ ಬೌಂಡ್ರೀಸ್ ಆಫ್ ದ ಕಂಟ್ರಿ, ಬಟ್ ಸ್ಕೋಪ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಸ್ beyond the country. Okay, payment of excise duty involves simple procedure. It is relatively low in the domestic trade, but excise ಡ್ಯೂಟಿ ಏನಿದೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ರಿಲೇಟಿವ್ಲಿ ಹೈ ಆಗಿರುತ್ತೆ. ಸೊ ದಿಸ್ ಆರ್ ಆಲ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ ಡೊಮೆಸ್ಟಿಕ್. ಇದೆಲ್ಲ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವು ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ಬಟ್ ಸ್ಕ್ರೀನ್ ಶಾಟ್ ತಗೊಂಡ್ರೆ ನೀವು ಎಕ್ಸಾಮ್ ಟೈಮ್ಲಿ ಎಲ್ಲಿ ಹುಡ್ಕೊಂಡಿರ್ತೀರಾ. ಸೊ ಇಟ್ಸ್ ಬೆಟರ್ ಟೇಕ್ ಅ ನೋಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಬಿಫೋರ್ ಎಕ್ಸಾಮ್. ಇನ್ನು ಎಕ್ಸಾಮ್ ಅನೌನ್ಸ್ ಆಗಿಲ್ಲ, ಸೊ ನೀವು ಇವಾಗಲೇ ಪ್ರಿಪೇರ್ ಮಾಡಿದ್ರೆ ಯು ವಿಲ್ ಬಿ ಇನ್ ಅ ಬೆಟರ್ ಪ್ಲೇಸ್ ಟು ಆನ್ಸರ್ ಆಲ್ ದ ಕ್ವಶನ್ಸ್ ವಿತ್ ಏನಂತಾರೆ ಪ್ರಾಪರ್ ಮೆಮರೈಸೇಷನ್. ಓಕೆ, ಅರ್ಥ ಮಾಡ್ಕೊಳ್ಳಿ, ದೆನ್ ಇಟ್ ವಿಲ್ ಬಿ ವೆರಿ ಈಸಿ. ಸೊ these are all the difference between the domestic and international business. Last one more question. Okay, case study ಇದ್ರೆ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಈ ಎಕ್ಸಾಮ್ದು. ಓಕೆ, ನೆಕ್ಸ್ಟ್ ಏನು ಕೇಳಿದ್ರು, ಡಿಸ್ಕಸ್ ದ ಮೆಥಡ್ಸ್ ಆಫ್ ಕರೆಕ್ಟಿಂಗ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ಯಾಲೆನ್ಸ್ ಆಫ್ ಇದನ್ನ 10 ಮಾರ್ಕ್ಸ್ ಕೇಳಿದ್ರೆ ನೀವು ಇದನ್ನ ಎಲಾಬ್ರೇಟ್ ಮಾಡ್ಕೋಬಹುದು. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಾವು ಆಲ್ರೆಡಿ ಸ್ಟಡಿ ಮಾಡ್ತೀವಿ, ರೈಟ್? ಅದರಲ್ಲಿ ಡಿಸ್ಇಕ್ವಿಲಿಬ್ರಿಯಮ್ ಆದ್ರೆ ಅದನ್ನ ಹೇಗೆ ನಾವು ಕರೆಕ್ಟ್ ಮಾಡಬೇಕು ಅನ್ನೋದು ಒಂದು ಕ್ವಶನ್ ಕೇಳಿದ್ರು. ಓಕೆ, ಸೊ ಮೆಷರ್ಸ್ ಟು ಕರೆಕ್ಟ್ ದ ಡಿಸ್ಇಕ್ವಿಲಿಬ್ರಿಯಮ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಎಕ್ಸ್ಪೋರ್ಟ್ ಪ್ರಮೋಷನ್. ಎಕ್ಸ್ಪೋರ್ಟ್ ಅನ್ನ ನಾವು ಜಾಸ್ತಿ ಮಾಡಬೇಕು. ಓಕೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ನಾವೇನಂತೀವಿ, ಮೇ ಬಿ ದ ಸರ್ಪ್ಲಸ್ ಡೆಫಿಸಿಟ್ ಅಂತ ಹೇಳ್ತೀವಿ. ಯಾವಾಗ ನಮ್ದು ಪೇಮೆಂಟ್ ಕಡಿಮೆ ಇದ್ದು ನಮ್ಮಲ್ಲಿ ಇನ್ಕಮ್ ಜಾಸ್ತಿ ಇದ್ದಾಗ ನಾವು ಅದನ್ನ ಸರ್ಪ್ಲಸ್ ಅಂತ ಹೇಳ್ತೀವಿ. ಆ ಇನ್ಕಮ್ ಜಾಸ್ತಿ ಮಾಡ್ಬೇಕಂದ್ರೆ ನಾವೇನ್ ಮಾಡಬೇಕು, ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಶುಡ್ ಬಿ ಎನ್ಕರೇಜ್ಡ್ ಬೈ ಗ್ರಾಂಟಿಂಗ್ ವೇರಿಯಸ್ ಬೌಂಟೀಸ್ ಟು ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಎಕ್ಸ್ಪೋರ್ಟರ್ಸ್. ಅಟ್ ದ ಸೇಮ್ ಟೈಮ್ ಇಂಪೋರ್ಟ್ ಶುಡ್ ಬಿ ಡಿಸ್ಕರೇಜ್. ಇಂಪೋರ್ಟ್ ಕಡಿಮೆ ಆಗಬೇಕು ಮತ್ತೆ ನಮ್ದು ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು. ಸೊ ಡಿಸ್ಕರೇಜ್ ಮಾಡೋದು, ಇಂಪೋರ್ಟ್ ಏನಾದ್ರು ಮಾಡ್ತಿದ್ವಿ ಅದ್ರ ಸಬ್ಸ್ಟಿಟ್ಯೂಷನ್ ಫೈಂಡ್ ಮಾಡಬೇಕು, ಮತ್ತೆ ರೀಸನೇಬಲ್ ತಾರೀಫ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಇನ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ಸ್ ಆರ್ ಅದರ್ ಮೆಜರ್ಸ್ ಆಫ್ ಕರೆಕ್ಟಿಂಗ್ ದ ಡಿಸ್ಇಕ್ವಿಲಿಬ್ರಿಯಮ್. ಇಂಪೋರ್ಟ್ ಕಡಿಮೆ ಮಾಡಬೇಕು, ಎಕ್ಸ್ಪೋರ್ಟ್ ಪ್ರಮೋಟ್ ಮಾಡಬೇಕು. ರೆಡ್ಯೂಸಿಂಗ್ ದ ಇನ್ಫ್ಲೇಷನ್. ಇನ್ಫ್ಲೇಷನ್ ಕಂಟಿನ್ಯೂಸ್ ರೈಸ್ ಇನ್ ದ ಪ್ರೈಸಸ್ ಡಿಸ್ಕರೇಜಸ್ ದ ಎಕ್ಸ್ಪೋರ್ಟ್ಸ್, ಇನ್ಕ್ರೀಸಸ್ ದ ಇಂಪೋರ್ಟ್ಸ್. ದೇರ್ಫೋರ್ ಗವರ್ಮೆಂಟ್ ಶುಡ್ ಚೆಕ್ ಇನ್ಫ್ಲೇಷನ್ ಅಂಡ್ ಲೋವರ್ ದ ಪ್ರೈಸಸ್ ಇನ್ ದ ಕಂಟ್ರಿ. ಇನ್ಫ್ಲೇಷನ್ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಎಕ್ಸ್ಚೇಂಜ್ ಕಂಟ್ರೋಲ್. ಗವರ್ಮೆಂಟ್ ಶುಡ್ ಕಂಟ್ರೋಲ್ ಫಾರಿನ್ ಎಕ್ಸ್ಚೇಂಜ್ ಬೈ ಆರ್ಡರಿಂಗ್ ಆಲ್ ಎಕ್ಸ್ಪೋರ್ಟರ್ಸ್ ಟು ಸರೆಂಡರ್ ದೇರ್ ಫಾರಿನ್ ಎಕ್ಸ್ಚೇಂಜ್ ಟು ದ ಸೆಂಟ್ರಲ್ ಬ್ಯಾಂಕ್, ದೆನ್ ರೇಷನ್ ಔಟ್ ಅಮಾಂಗ್ ಲೈಸೆನ್ಸ್ಡ್ ಇಂಪೋರ್ಟರ್ಸ್. ಓಕೆ, their foreign exchange to the central bank and then ration to the out the among licensed exporters. Fine. So these are all the different types of controlling the disequilibrium, that is import reduction, export promotion, reducing inflations and exchange control. Fine. So friends, idu to the international business to question paper based June 2023 questions ಹೇಗಿತ್ತು, ಅದ್ರ ಬೇಸಿಸ್ ಮೇಲೆ ಏನೇನು ನಮ್ದು ಲೆಫ್ಟ್ ಔಟ್ ಇತ್ತು ನೋಟ್ಸ್ ಅದರ್ ದನ್ ದ ವಿಡಿಯೋಸ್ ವಿ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಅಂತ. ಸೊ ಇದನ್ನ ಕವರ್ ಮಾಡಿದ್ದೀನಿ. ಸೊ ಐ ಹೋಪ್ ಇಟ್ ವಿಲ್ ಹೆಲ್ಪ್ ಯು. ಓಕೆ, ಇನ್ ನೆಕ್ಸ್ಟ್ ವೀಡಿಯೋಸಲ್ಲಿ ನೆಕ್ಸ್ಟ್ 4 ಸಬ್ಜೆಕ್ಟ್ಸ್ ನಾನು ತೊಗೊತೀನಿ. 4 ಸಬ್ಜೆಕ್ಟ್ಸಲ್ಲಿ ನಾವು ಕವರ್ ಮಾಡದೇ ಇರುವಂಥದ್ದನ್ನು ಕವರ್ ಮಾಡಿ ನಿಮಗೆ ಅಪ್ ಟು 2023 ಜೂನ್ ತನಕ ಎಲ್ಲ ಕವರ್ ಆದಂಗೆ ಆಗುತ್ತೆ ಕ್ವಶನ್ ಪೇಪರ್ಸ್. ಓಕೆ, ಆಲ್ ದಿ ಬೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮ್ಮ ಎಕ್ಸಾಮ್ಸ್ ಕಂಪ್ಲೀಟ್ 4th ಸೆಮ್ ಕಂಪ್ಲೀಟ್ ಮಾಡಿದ್ರು ಕೂಡ ಸಬ್ಸ್ಕ್ರಿಪ್ಷನ್ ಹಾಗೇ ಇರಲಿ. ಇಟ್ ವಿಲ್ ಮೋಟಿವೇಟ್ ಮೀ. ಆ್ಯಂಡ್ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್ಸ್.